ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ಸರ್ಕಾರ ಕಾನೂನು ಮಾಡಿರೋದೇ ಎಲ್ರಿಗೂ ಸಮಾನವಾದ ಹಕ್ಕು ಅವಕಾಶ ಸಿಗ್ಬೇಕು ಅಂತ. ನೀವುಗಳು ಬರಗಾಲದ ಟೈಮಲ್ಲಿ ಇಂಥ ಕುಡಿಯೋ ನೀರನ್ನ ಸ್ವಿಮ್ಮಿಂಗ್ ಪೂಲಿಗೆ ಹಾಕಿಸ್ಕೊಂಡ್ರೆ ಬಡವರು ಎಲ್ಲಿಗೆ ಹೋಗ್ಬೇಕು ಸರ್? ಕಾನೂನು ರಕ್ಷಣೆ ಮಾಡ್ಬೇಕಾದವ್ರೆ ತಪ್ಪು ಮಾಡಿದ್ರೆ ಹೇಗೆ ಸರ್? ಹತ್ತೇರಿಕೆ ರಿಪಿಯೇ ಏನ್ ಸಮಸ್ಯೆ ಅಂತಾನೆ ಅರ್ಥ ಆಗ್ತಿಲ್ಲ ರೀ. ಒಂದು ಮೇಡಮ್ ಸರ್ ಹತ್ರ ಸ್ವಲ್ಪ ನೋಡ್ಕೊಂಡು ಮಾತಾಡಿ ಮೇಡಮ್. ಏಯ್, ನಿಮ್ ಸರ್ಗೆ ನೋಡ್ಕೊಂಡು ನೀರ್ ಖರ್ಚು ಮಾಡೋದಕ್ಕೆ ಹೇಳು. ಈ ತರ ದುರಹಂಕಾರದ ಮಾತುಗಳನ್ನ ನನ್ನ ಹತ್ರ ಆಡಬೇಡ, ಚೆನ್ನಾಗಿರಲ್ಲ. ನೀನು ನಿಮ್ ಸರ್ರೆಟ್ ಪಿಯೆ, ನನಗಲ್ಲ. ರೀ ಮೇಡಮ್, ಯಾರ ಹತ್ರ ಮಾತಾಡ್ತಿದ್ರ ಅನ್ಕೊಂಡಿದ್ದೀರಾ ನೀವು? ಅಷ್ಟಕ್ಕೂ ನನ್ನ ದುಡ್ಡು ಖರ್ಚು ಮಾಡಿ ನಾನು ನೀರು ತರ್ಸಾಕೊಂಡಿದ್ದೀನಿ. ನಿಮಗೇನು ಸಮಸ್ಯೆ? ಹೊಸ್ದಾಗಿ ಬಂದಿದ್ದೀನಿ ಅಂತೇಳಿ ಎಗರಾಡ್ತಾ ಇದ್ದೀರಾ? ಹಲೋ, ನಮ್ಮ ಮುಂದೆ ಇವೆಲ್ಲ ನಡೆಯಲ್ಲ, ಸರಿ ಇರಲ್ಲ. ಏನಪ್ಪ ಶಿವು, ನಿಮ್ಮ ಮೇಡಮ್ಗೆ ನನ್ನ ಬಗ್ಗೆ ಇನ್ನೂ ಏನೂ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ಹಾಂ, ನೀನು ಹೇಳ್ಕೊಟ್ಟು ಕರ್ಕೊಂಬರೋದಲ್ವಾ? ಏ ಶಿವು, ನಿನಗೇನೋ ಹೊಸ್ದಾಗಿ ಈ ಏನು ಹೇಳ್ಕೊಡ್ಬೇಕಾ? ಹಾಂ ಸರ್, ಮೇಡಮ್ ಹತ್ರ ಹಾಗೆಲ್ಲ ಮಾತಾಡಬೇಡಿ ಸರ್. ನೋಡ್ರಿ ಪಿಯೆ, ನಮ್ಮ ಶಿವದು ಮಾತಿನ ವರ್ಷನೇ ಚೇಂಜ್ ಆಗ್ಬಿಟ್ಟಿದೆ. ಏಯ್, ಎಷ್ಟು ದುಡ್ಡು ತಿಂದಿಲ್ಲ ನೀನು ನನ್ನ ಹತ್ರ? ಹಾಂ, ನಿನಗೆ ನಿಯತ್ತೇ ಇಲ್ವಲ್ಲಯ್ಯ? ಕೆಲವ್ರು ಹಂಗೆ ಸರ್, ಹಿಂದೊಂಥರ ಮುಂದೊಂಥರ. ಪಿಯೆ ಸರ್, ಇವನ್ ತಂಗಿ ಮದುವೆಗೆ ನಾವು ಎಷ್ಟು ದುಡ್ಡು ಕೊಟ್ವಿ? ಬರೀ ಮದುವೆ ಖರ್ಚು ಅಷ್ಟೇ ಅಲ್ವಲ್ಲ ಸರ್, ಫ್ಲವರ್ ಡೆಕೋರೇಷನು ಎಷ್ಟೆಲ್ಲ ಕೊಟ್ರಿ. ಏ ಶಿವು, ನಿನ್ನ ಮೇಲೆ ನಾನು ಋಣ ಇದೆ ಕಣಯ್ಯ. ಹಾಂ, ನಿಮ್ಮ ಮೇಡಮ್ ಹತ್ರ ನಾನು ನೋಡ್ಕೊಂಡು ಮಾತಾಡ್ಬೇಕಾ? ರೀ ಪಿಯೆ, ಪೊಲೀಸ್ನವ್ರು ಇಷ್ಟೇ ಕಣ್ರಿ, ನಾವು ಎಷ್ಟು ಕೊಟ್ಟರು ಇಸ್ಕೊತಾರೆ. ನಿಯತ್ ಮಾತ್ರ ಇಷ್ಟೇ. ರೀ, ನೀವು ಮಾತಾಡ್ತಾ ಇರೋದನ್ನ ಆಗ್ಲಿಂದ ನೋಡ್ತಾ ಇದ್ದೀನಿ. ನೀವು ಕಾರ್ಪೊರೇಟ್ರೇ ಆಗಿರ್ಬೋದು, ಆದ್ರೆ ಪೊಲೀಸ್ ಬಗ್ಗೆ, ನಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಯಾರೋ ಒಬ್ರು ದುಡ್ಡು ತಿಂದ್ರು ಅನ್ನೋ ಮಾತ್ರಕ್ಕೆ ಇಡೀ ಪೊಲೀಸ್ನವ್ರಿಗೆ ಲೇಬಲ್ ಅನ್ಸೋದಕ್ಕೆ ಬರಬೇಡಿ. ನಿಯತ್ತಾಗಿ ಸರ್ಕಾರಕ್ಕೆ ದುಡಿತಿರೋರು ನನ್ನಂತವ್ರು ಎಷ್ಟೋ ಜನ ಇದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.